ಯಾರು ಯಾರು ಈಗ ಕುಡಿಯೋ ನೀರನ್ನು ನಾವು ಯಾರನ್ನು ಅಕ್ರಾಸ್ ದ ಕಂಟ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಆದರೆ ಕುಡಿಯೋ ನೀರನ್ನು ನಾವು ಬೆಂಗಳೂರು ವಿಶ್ವವಿಖ್ಯಾತಿ ಪಡೆದಂಥ ನಗರ. ಆ ನಗರಕ್ಕೆ ನಾವು ಮಂಡ್ಯದವರು ವಾಸ ಮಾಡ್ತಾರೆ, ಬೆಳಗಾಂನವರು ವಾಸ ಮಾಡ್ತಾರೆ. ಬೆಂಗಳೂರಲ್ಲ, ಬೆಂಗಳೂರು ಇದು ಬೆಂಕಿ ಅಂತೂ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಬೆಂದ ಕಾಳೂರಾಗಿ ಉಳಿದಿಲ್ಲ. ಬೆಂಗಳೂರು ಒಂದು ರಾಜಧಾನಿಯಾಗಿ ಬದಲಾವಣೆ ಆಗಿದೆ. ರಾಷ್ಟ್ರದ ರಾಜಧಾನಿ ಅಂತ ಅನ್ನೋ ರೀತಿಯಲ್ಲಿ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಅಟ್ರಾಕ್ಷನ್ ಇರೋದು. ಸೊ ಒಂದು ನಿಮಿಷ ಅದಕ್ಕೆ ಸಬ್ಜೆಕ್ಟಿಗೆ ಬರ್ತೀನಿ. ಅದಕ್ಕೇ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ಹೇಳಿದ್ದೀನಿ, ನಮ್ಮದೆಲ್ಲ ಸಮಗ್ರ ಆಧುನೀಕರಣ ಆದರೆ ಆವಾಗ ನಮ್ಮಲ್ಲಿ ನೀರನ್ನು 10% 20% ನೀರನ್ನು ಸೇವ್ ಆಗುತ್ತೆ. ಆ ಸೇವ್ ಆದ ನೀರನ್ನು ಕುಡಿಯೋ ನೀರಿಗೆ ಈಗ ಮೈಸೂರು, ಮಂಡ್ಯ ಎಲ್ಲ ಕಡೆ ಕಾವೇರಿ ನೀರನ್ನು ಕೊಡುವಂಥ ಯೋಜನೆ ಮಾಡ್ತಾಯಿದ್ದೀವಿ. ಸೊ ಬೆಂಗಳೂರು ಕೊಡಲೇಬೇಕಾಗುತ್ತೆ ನೀರನ್ನು. ಬಟ್ ಆದರೆ ಆ ನೀರನ್ನು ನಾವು ಈ ವೇಸ್ಟ್ ಆಗ್ತಿರೋ ನೀರನ್ನು ಉಳಿಸಿ ನೀರನ್ನು ಕೊಡಬೇಕೇ ವಿನ ರೈತರಿಗೂ ತೊಂದರೆ ಆಗಬಾರ್ದು. ಅದನ್ನು ಮಾಡಬೇಕು ಅಂತ ನಮ್ಮ ಪ್ರಯತ್ನ. ಪಾಪ ತಮ್ಮಣ್ಣವರು, ರೇವಣ್ಣವರು ಅವ್ರದ್ದೇ ಆದ ರೀತಿ ರಾಜಕಾರಣ ಬೆರೆಸ್ತಾರೆ. ನಾವು ರಾಜಕಾರಣ ಮಾಡೋಕ್ಕಾಗದ? ರೈತರ ಬಗ್ಗೆ ರಾಜಕಾರಣ ಮಾಡೋದು ಬೇಡ, ಕೆಲಸ ಮಾಡೋದು.